ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ನೇಮಕಾತಿ ಆಗುತ್ತೆ ಏನು, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ತಿಳಿಸ್ಕೊಡ್ತೀವಿ. ಡೈಲಿ ನಾವು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಲೇಟೆಸ್ಟ್ ಅಪ್ಡೇಟ್ಗಳು ಕೂಡ ಏನು ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋಗೆ ನೇಮಕಾತಿ ಪೆಂಡಿಂಗ್ ಇರೋದು, ನೇಮಕಾತಿ ಆಗಬೇಕಾಗುತ್ತೆ. ಅದಕ್ಕೆ ಕ್ಷಣಗಣನೆ ಕೂಡ ಇದೆ. ಈಗ ಲೇಟೆಸ್ಟ್ ಮಾಹಿತಿಗಳು ನಾವು ನಿಮಗೆ ಡೈಲಿ ವಿಡಿಯೋಸ್ನ ಕೊಡ್ತಾ ಇದ್ವಿ. ಮಾಧ್ಯಮದಲ್ಲಿ ಇವಾಗ ನೋಟಿಫಿಕೇಶನ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಬಟ್ ಅದು ಇಂಪಾಸಿಬಲ್ ಅಂತ ಇಷ್ಟಪಡ್ತೀನಿ. ಬಿಕಾಸ್ ಯಾಕೆಂದ್ರೆ ಆಕಾಂಕ್ಷಿಗಳು ಸಿಎಂ ನ ಭೇಟಿ ಮಾಡ್ತಾ ಇದ್ದಾರೆ, ಇಲಾಖೆಯನ್ನು ಕೂಡ ಭೇಟಿ ನೀಡಿದ್ದಾರೆ. ಪ್ಲಸ್ ನಿಮಗೆ HST ಅವರದು ಸಿ ಅಂಡ್ ರೂಲ್ಸ್ ಕೂಡ ಆಗಬೇಕಾಗುತ್ತೆ, ಅದು ಆಗಿಲ್ಲ. ಅದಾದ ನಂತರ ನಿಮಗೆ ನೋಟಿಫಿಕೇಶನ್ ಆಗಬೇಕಾಗುತ್ತೆ. ಪ್ಲಸ್ ಆರ್ಥಿಕ ಇಲಾಖೆ ಅನುಮೋದನೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆರ್ಥಿಕ ಇಲಾಖೆ ಅನುಮೋದನೆ ಆದ್ರೆ ಅಲ್ಲಿ ನಿಮಗೆ ಕ್ರೆಡಿಟ್ ಕೂಡ ಸಿಗುತ್ತೆ. ಅಂದಾಜು 15,000 ನೇಮಕಾತಿ ಆಗ್ಬೋದು. ಅದರಲ್ಲಿ ನಿಮಗೆ ಬಹುತೇಕ ಹುದ್ದೆಗಳು ನಿಮಗೆ ಗೊತ್ತಿರೋ ಹಾಗೆ HST ಮತ್ತೆ GPST ಹುದ್ದೆಗಳಿಗೆ ಮೇನ್ ಪ್ರಿಫರೆನ್ಸ್ ಕೂಡ ಇರುತ್ತೆ. PST ಮ್ಯಾಕ್ಸಿಮಮ್ 1,000 ಆದ್ರೂ ಕೂಡ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ PST ಹುದ್ದೆಗಳು ತೀರಾ ಕಡಿಮೆ ಇದಾವೆ ಅಂತೆ. ನೋಡೋಣ ಏನಾದ್ರು ಬದಲಾವಣೆ ಕೂಡ ಮಾಡ್ತಾರ ಅಂತ ಸಿಎಂ ಜೊತೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಶಿಕ್ಷಕರ ನೇಮಕಾತಿ ಅಂದಾಜು 51,000 ಏನೋ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿತ್ತೆ. 51,000 ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. 51,000 ನೇಮಕಾತಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ಲಸ್ ಕಾಯಂ ಶಿಕ್ಷಕರನ್ನ ಮಾತ್ರ ಮಾಡ್ತಾರೆ. ಪ್ಲಸ್ ಅದರಲ್ಲಿ 51,000ದಲ್ಲೇ ಪ್ಲಸ್ ಲೈಕ್ ಅತಿಥಿ ಶಿಕ್ಷಕರು ಪ್ಲಸ್ 2 ಸೇರಿಸಿ 51,000 ಮಾಡ್ತಾರ. ಅದು ಬಾಕಿ ಇದೆ. ಬರೋಬ್ಬರಿ ಅತಿಥಿ ಶಿಕ್ಷಕರನ್ನ 51,000 ಅಂತ ಇದ್ದಾರೆ. ಈಗ ಅತಿಥಿ ಶಿಕ್ಷಕರು ಆಲ್ರೆಡಿ ನಿಮಗೆ 9,800 ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಪ್ಲಸ್ 15,000 ಕಾಯಂ ಶಿಕ್ಷಕರ ನೇಮಕಾತಿ ಕೂಡ ಇದೆ. HK non-HK ಎರಡು ಕೂಡ ಸೇರಿಸಿ ನಿಮಗೆ 15,000 ಕೂಡ ಇರುತ್ತೆ. ಪ್ಲಸ್ 2,500 IT ಶಿಕ್ಷಕರ ನೇಮಕಾತಿ ಕೂಡ ಇದೆ. ಪ್ಲಸ್ ಮತ್ತೆ ನೇಮಕಾತಿ ಮಾಡುವ ಸಾಧ್ಯತೆ ಕೂಡ ಇದೆ. ಇಷ್ಟೆಲ್ಲ ಮಾಹಿತಿ ಕೂಡ ಇದೆ. ಒಂದು ಆರ್ಥಿಕ ಇಲಾಖೆ ಅನುಮೋದನೆ ಆಗಬೇಕು. HST ಅವರದು ನಿಮಗೆ ಸಿ ಅಂಡ್ ರೂಲ್ಸ್ ಕೂಡ ಆಗಬೇಕು. ನಂತರ ನಿಮಗೆ ನೋಟಿಫಿಕೇಶನ್ ಕೂಡ ಆಗಬೇಕು. ಇವತ್ತಿನ ಅಪ್ಡೇಟ್ ಇಷ್ಟು ಮಾಹಿತಿ ಕೂಡ ಬಂದಿದೆ. ನೋಡೋಣ ನೆಕ್ಸ್ಟ್ ಏನೆಲ್ಲ ಡೈಲಿ ಬೆಳವಣಿಗೆ ನಡೀತಿದ್ವಿ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.